ಅಲ್ಲಿ ನೋಡು ನಾಮ ಹಚ್ಕೊಂಡು ಬಂದ ನಮ್ಮ ಕಿಶೋರು. ಸುಮ್ಮನಿಲು ಕೇಳಿಸ್ಕೊಂಡೆ ಬೇಜಾರು ಮಾಡ್ಕೊತಾನೆ. ಹರೇ ಕೃಷ್ಣ ಫ್ರೆಂಡ್ಸ್. ಹಾಯ್ ಕಣೋ. ನಾನು ಹರೇ ಕೃಷ್ಣ ಅಂತ ಹೇಳ್ದೆ. ಓಕೆ, ಹಾಂ, ಹರೇ ಕೃಷ್ಣ. ನೀನು ಯಾಕೋ ಯಾವಾಗಲೂ ಈ ಥರ ನಾಮ ಹಚ್ಕೋತೀಯಾ? ನಿಂಗೆ ಸ್ಕೂಲಲ್ಲಿ ಫ್ರೆಂಡ್ಸ್ ರೇಗ್ಸಲ್ವಾ? ನಿಂಗೆ ಸಂಕೋಚ ಆಗಲ್ವಾ? ಸಂಕೋಚನ ಇಲ್ವೇ ಇಲ್ಲ. ಇನ್ಫ್ಯಾಕ್ಟ್ ನನಗೆ ತುಂಬಾ ಖುಷಿ. ಈಗ ಹೇಗೆ ಸ್ಟೂಡೆಂಟ್ ಅವರ ಸ್ಕೂಲ್ ಯೂನಿಫಾರ್ಮ್ ಹಾಕೊಳ್ಬೇಕು, ಪೊಲೀಸ್ ಅವರ ಡ್ರೆಸ್ ಹಾಕೊಳ್ಬೇಕು, ಡಾಕ್ಟರ್ಸ್ ಕೋಟ್ ಹಾಕೋತಾರೋ ಅದೇ ತರ ನಾನು ಕೃಷ್ಣನ್ ಡಿವೋಟಿ. ಅದಕ್ಕೆ ಹಚ್ಕೊಂಡಿದೀನಿ. ಇದನ್ನ ಗೋಪಿಚಂದ್ರನ ಅಂತ ಕರೀತಾರೆ. ಇಷ್ಟೆಲ್ಲ ಐಡಿಯಾ ಇಡ್ಲಿಂಡೆ. ಇನ್ನು ಏನೇನು ಗೊತ್ತು ಹೇಳೋ ಅದ್ರ ಬಗ್ಗೆ. ಓಕೆ ಬನ್ನಿ, ಗೋಪಿಚಂದನ ಅಂದ್ರೆ ಏನು, ಅದೆಲ್ ಸಿಗುತ್ತೆ, ಇದ್ರ ಬಗ್ಗೆ ಒಂದ್ ಕತೆ ಹೇಳ್ತೀನಿ. ಇದು ಶ್ರೀಮದ್ ಭಾಗವತಂ ಅಲ್ಲಿ ಬರೋ ಕತೆ. 5000 ವರ್ಷ ಹಿಂದೆ ನಾರದ್ ಮುನಿಗಳು ಹಾಗೆ ಆಕಾಶದಲ್ಲಿ ಹೋಗ್ತಾ ಇದ್ರು. ನಾರಾಯಣ ನಾರಾಯಣ, ಭಗವಂತನ ನಾಮ ಎಷ್ಟು ಚೆನ್ನಾಗಿದೆ. ನಾನು ಈ ಇಡೀ ಭೂಮಂಡಲವನ್ನು ಓಡಾಡಿಕೊಂಡು ಇವನ ನಾಮ ಸಾರಿಕೊಂಡು ಬಂದಿದ್ದೇನೆ. ಎಷ್ಟೋ ಭಕ್ತರನ್ನು ನೋಡಿದ್ದೇನೆ. ಎಲ್ಲರೂ ಭಗವಂತನನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಪೂಜಿಸುತ್ತಾರೆ. ಇದರಲ್ಲಿ ಯಾರು ದೊಡ್ಡ ಭಕ್ತರು? ನಾನು ಹೇಗಾದರೂ ಮಾಡಿ ತಿಳಿದುಕೊಳ್ಳಬೇಕು. ಈ ಪ್ರಶ್ನೆಗೆ ಉತ್ತರ ನನ್ನಂತ ಸಾಮಾನ್ಯ ವ್ಯಕ್ತಿಗೆ ಹೇಗೆ ಗೊತ್ತಾಗುತ್ತೆ? ಇದನ್ನು ಭಗವಂತನನ್ನೇ ಕೇಳಬೇಕು. ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡುವುದು ಅವನೇ ತಾನೇ. ಅವನನ್ನೇ ಹೋಗಿ ಕೇಳುತ್ತೇನೆ. ನಾರಾಯಣ 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 ನಾರಾಯಣ. ನಾರಾಯಣ 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 ನಾರಾಯಣ. ಓಹ್, ನಾರದ್ ಮುನಿ ಬರ್ತಿದ್ದಾರೆ. ನಾರಾಯಣ ನಾರಾಯಣ. ಓ, ನನ್ನ ತಲೆ ನೋವುತ್ತಿದೆ. ಪ್ರಭು, ಏನಾದರೂ ತೊಂದರೆ ಆಗುತ್ತಿದೆಯಾ? ಪ್ರಭು, ನಿನಗೆ ಹುಷಾರಿಲ್ಲವಾ? ಬನ್ನಿ ನಾರದ ಮುನಿಗಳೇ, ನನ್ನ ತಲೆ ಸಿಡಿಯುತ್ತಿದೆ. ಭಗವಂತ, ನಾನು ನಿನ್ನ ತಲೆಯನ್ನು ನನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಮೆಲ್ಲಗೆ ಒತ್ತುವ ಸೇವೆ ಮಾಡಲಾ? ಬೇಡ, ಎಲ್ಲಾ ಪ್ರಯತ್ನ ಮಾಡಿ ಆಯ್ತು, ಅದ್ಯಾವುದು ಕೆಲಸ ಮಾಡ್ತಿಲ್ಲ. ಹೌದಾ? ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣಂ. ಎಲ್ಲಾ ಕಾರಣದ ಕಾರಣವೂ ನೀನೇ. ಈ ತಲೆನೋವಿನ ಕಾರಣವನ್ನು ನೀನೇ ತಿಳಿದಿರುವೆ. ಮತ್ತೆ ಅದನ್ನ ಹೇಗೆ ಸರಿಪಡಿಸಬೇಕೆಂದು ನೀನೇ ಹೇಳಬೇಕು. ದಯವಿಟ್ಟು ಹೇಳು ಪ್ರಭು. ಈ ಬಾಧೆಯನ್ನು ಹೇಗೆ ಹೋಗಲಾಡಿಸಲಿ? ಯಾರಾದ್ರೂ ನನ್ನ ಭಕ್ತರು ಅವರ ಪಾದಕ್ಕೆ ಅಂಟಿಕೊಂಡಿರೋ ಧೂಳನ್ನು ತಂದು ನನ್ನ ಹಣೆಗೆ ಹಚ್ಚಿದರೆ ತಕ್ಷಣವೇ ನನ್ನ ತಲೆನೋವು ಮಾಯವಾಗುತ್ತದೆ. ಕೃಷ್ಣ, ಏನೆಂದೆ? ಭಕ್ತರ ಕಾಲಿನ ಧೂಳು ದೇವೋತ್ತಮ ಪರಮ ಪುರುಷನಾದ ನಿನ್ನ ಹಣೆ ಮೇಲ? ಅಬ್ಬಬ್ಬಾ, ನಾರಾಯಣ ನಾರಾಯಣ. ಯಾರಾದ್ರೂ ಈ ರೀತಿ ಮಾಡಿದರೆ ಅವರು ನೇರ ನರಕಕ್ಕೆ ಹೋಗುವುದು. ಯಾವ ಭಕ್ತ ಹೀಗೆ ಮಾಡಲು ಸಾಧ್ಯ? ಇನ್ನೇನಾದರೂ ಉಪಾಯ ಇದ್ರೆ ಹೇಳು ಕೃಷ್ಣ. ನಾರದ ಮುನಿಗಳೇ, ನನ್ನ ತಲೆನೋವಿಗೆ ಅದನ್ನು ಬಿಟ್ರೆ ಯಾವುದೇ ಉಪಾಯವಿಲ್ಲ. ಆಗಲಿ, ನಿನ್ನ ಇಚ್ಛೆಯಂತೆ ಆಗಲಿ ಪ್ರಭು. ನನ್ನ ಪ್ರಯತ್ನ ನಾನು ಮಾಡುತ್ತೇನೆ. ನಾರಾಯಣ ನಾರಾಯಣ. ಅಂದಾಗೆ ಪ್ರಭು, ನಾನು ನಿನಗೆ ಒಂದು ಮುಖ್ಯವಾದ ಪ್ರಶ್ನೆ ಕೇಳಲು ಬಂದಿದ್ದೆ. ಅಮ್ಮಮ್ಮ, ಇವಾಗ ಬೇಡ. ನಾರದ ಮುನಿಗಳೇ, ದಯವಿಟ್ಟು ಈ ನನ್ನ ತಲೆನೋವನ್ನು ಬಿಡಿಸಿ, ಆಮೇಲೆ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತೇನೆ. ನಾರಾಯಣ ನಾರಾಯಣ. ಯಾವ ಭಕ್ತ ತನ್ನ ಪಾದದ ಧೂಳನ್ನು ಭಗವಂತನಿಗೆ ಅರ್ಪಿಸುತ್ತಾನೆ? ಇಂಥ ಭಕ್ತನನ್ನ ನಾನು ಎಲ್ಲಿ ಹುಡುಕಲಿ? ಓ, ಅಲ್ಲಿ ಎಷ್ಟೊಂದು ಜನ ಬ್ರಾಹ್ಮಣರು ಯಜ್ಞ ಮಾಡುತ್ತಿದ್ದಾರೆ. ಬಹುಶಃ ಅವರಿಗೆ ಈ ಪ್ರಶ್ನೆಯ ಉತ್ತರ ಗೊತ್ತಿದೆ ಏನೋ. ಕೇಳೋಣ. ನಾರಾಯಣ ನಾರಾಯಣ. ईश्वर
कलिगं सर्वभूतानां कामिहोपवये श्रियं स्वाहा लक्ष्मी चैदं नमः ॐ मनसः काममाकूतिं वाचः सत्यमशीमहि पशूनां रूपमन्नस्य मयि श्रीश्रयतां यशः स्वाहा लक्ष्मी चैदं नमः ॐ कर्दमेन प्रजाभूता मयि सम्भव कर्दम श्रियं वासय मे कुले मातरं पद्ममालिनीं स्वाहा लक्ष्मी चैदं नमः ॐ आपसु जन्तु स्निग्धानि शीतलितावसु ನಾರಾಯಣ 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 ನಾರಾಯಣ. ಪೂಜ್ಯ ಮುನಿಗಳೇ, ದಯವಿಟ್ಟು ಬನ್ನಿ. ನೀವು ಇಲ್ಲಿ ಬಂದಿರುವ ಉದ್ದೇಶ ತಿಳಿಸಿ. ಎಲ್ಲ ಬ್ರಾಹ್ಮಣರು ನಿಮ್ಮ ದೇಹಕ್ಕೆ ಎಷ್ಟು ತೊಂದರೆ ತಗೊಳುತ್ತಿದ್ದೀರಾ. ಬಹಳ ಕಠಿಣ ತಪಸ್ಸನ್ನು ಮಾಡುತ್ತಿದ್ದೀರಾ. ನಾನು ಒಂದು ಮುಖ್ಯವಾದ ಕೆಲಸದ ಮೇಲೆ ಬಂದಿದ್ದೇನೆ. ಇಷ್ಟು ತಪಸ್ಸು ಮಾಡುವ ನೀವು ಭಗವಂತನಿಗೋಸ್ಕರ ಏನಾದರೂ ಕೊಟ್ಟೇ ಕೊಡುತ್ತೀರಲ್ಲವೇ? ದಯವಿಟ್ಟು ಕೇಳಿ, ನಾವು ನಿಮಗೆ ಹೇಗೆ ಸಹಾಯ ಮಾಡಬಹುದು? ನಮ್ಮ ಭಗವಂತ ಕೃಷ್ಣನಿಗೆ ತುಂಬ ತಲೆನೋವು ಬಂದುಬಿಟ್ಟಿದೆ. ಏನು, ಕೃಷ್ಣನಿಗೆ ತಲೆನೋವಾ? ಹೌದು, ಹಾಗೂ ಅದನ್ನು ಸರಿಪಡಿಸಬೇಕೆಂದರೆ ಒಂದೇ ದಾರಿಯಂತೆ. ಯಾರಾದರೂ ಭಕ್ತರು ನಿಮ್ಮ ಪಾದದ ಧೂಳನ್ನು ಕೊಟ್ಟರೆ ಅದನ್ನು ಭಗವಂತನ ಹಣೆಗೆ ಹಚ್ಚಿದರೆ ಆ ನೋವು ಹೋಗುತ್ತದೆ. ಏನು, ನಮ್ಮ ಪಾದದ ಧೂಳ? ಇಷ್ಟು ದಿನ ಕಷ್ಟಪಟ್ಟು ಈ ದೇಹ ದಂಡಿಸಿಕೊಂಡು ಭಗವಂತನ ಪಡೆಯೋಕೆ ಮಾಡಿರುವ ಎಲ್ಲ ತಪಸ್ಸನ್ನು ಒಂದೇ ಕ್ಷಣದಲ್ಲಿ ನಾಶ ಮಾಡಬೇಕೆಂದು ಅಂದುಕೊಂಡಿದ್ದೀರಾ ಮುನಿಗಳೇ? ಇದು ಎಂಥ ಅಪರಾಧ! ನಾವು ಅದನ್ನು ಹೇಗೆ ಮಾಡಬಹುದು? ದೇವರಿಗೆ ನಮ್ಮ ಕಾಲು ತೋರಿಸುವುದು ತಪ್ಪು. ನಾನೇನಾದರೂ ಹಾಗೆ ಮಾಡಿದರೆ ನರಕಕ್ಕೆ ಹೋಗುವುದು ಖಚಿತ. ನಾರಾಯಣ ನಾರಾಯಣ. ಇನ್ನ ಎಲ್ಲಿ ಹುಡುಕಲಿ ಕೃಷ್ಣ? ಪಾಂಡವರು ಭಗವಂತನಿಗೆ ಬಹಳ ಪ್ರೀತಿಪೂರ್ವಕರು. ಅವರಾದರೂ ಕೊಟ್ಟರೆ ಕೊಡಬಹುದು. ನಾರಾಯಣ 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 ನಾರಾಯಣ. ಓ ಪಾಂಡವರೇ, ಯುಧಿಷ್ಠಿರ, ಭೀಮ, ಅರ್ಜುನ, ನೀವೆಲ್ಲ ಭಗವಂತನಿಗೆ ಬಹಳ ಪ್ರೀತಿಪೂರ್ವಕರು. ಅವನು ಕಷ್ಟಪಟ್ಟರೆ ನೀವು ಅದನ್ನು ಸಹಿಸಲ್ಲ ಎಂದು ನನಗೆ ಗೊತ್ತಿದೆ. ಮುನಿಗಳೇ, ನೀವು ಏನು ಹೇಳುತ್ತಿದ್ದೀರಿ? ಭಗವಂತ ಕಷ್ಟದಲ್ಲಿದ್ದಾನಾ? ಹೌದು, ಭಗವಂತ ಕೃಷ್ಣನಿಗೆ ತಲೆನೋವು ಬಂದಿದೆ. ಹೌದಾ? ನಾವು ಹೇಗೆ ಸಹಾಯ ಮಾಡಬಹುದು ಮುನಿಗಳೇ? ಸಂಜೀವನಿ ಪರ್ವತ ತರಲ? ಯಾವುದಾದರೂ ಕಾಡಲ್ಲಿ ಗಿಡಮೂಲಿಕೆಗಳು ಹುಡುಕಬೇಕಾ? ಯಾವುದಾದರೂ ಒಂದು ಯುದ್ಧ ಮಾಡಬೇಕೇ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ನಿಮ್ಮ ಜೀವ ಒತ್ತೆ ಇಟ್ಟು ಮಾಡುವಂತ ಕೆಲಸ ಏನೂ ಇಲ್ಲ. ಬಹಳ ಸುಲಭ. ಕೃಷ್ಣನಿಗೆ ಅವನ ಭಕ್ತರ ಪಾದದ ಧೂಳು ಬೇಕಂತೆ. ಓ ನಾರದ ಮುನಿಗಳೇ, ಕೃಷ್ಣ ನಮ್ಮ ಸ್ನೇಹಿತ. ಆದರೆ ಅವನು ದೇವೋತ್ತಮ ಪರಮಪುರುಷ, ಭಗವಂತ ಕೂಡ ಹೌದು. ನಾವು ಹೇಗೆ ಈ ರೀತಿ ಅಪರಾಧ ಮಾಡುವಕ್ಕೆ ಸಾಧ್ಯ? ನಾರಾಯಣ ನಾರಾಯಣ. ಸರಿ, ನಾನು ಇನ್ನು ದ್ವಾರಕೆಗೆ ತೆರಳುತ್ತೇನೆ. ನಾರಾಯಣ 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 ನಾರಾಯಣ. ಓ, ನಾರದ ಮುನಿಗಳು ಬಂದರು. ಬನ್ನಿ ಬನ್ನಿ. ನೀವು ಸೌಖ್ಯವಾಗಿದ್ದೀರಾ? ಏನೋ ಇದ್ದೀನಿ. ಏನಾಯ್ತು ಮುನಿಗಳೇ? ಅದು ಭಗವಂತನಿಗೆ ತಲೆನೋವು ಬಂದು ಬಿಟ್ಟಿದೆ. ಏನು, ತಲೆನೋವ? ಹೌದು, ಅದಕ್ಕೆ ಒಂದೇ ಪರಿಹಾರ. ನಿಮ್ಮಂತ ಶುದ್ಧ ಭಕ್ತರ ಕಾಲ್ಧೂಳು ಅವನ ಹಣೆಗೆ ಹಚ್ಚಿದರೆ ಆಗ ನೋವು ಹೋಗುತ್ತದೆ ಅಂತೆ. ಇದು ಅಸಾಧ್ಯ. ಅವನು ನಮ್ಮ ಪತಿದೇವ, ನಮ್ಮ ಪ್ರಭು, ನಮ್ಮ ಒಡೆಯ. ನಮ್ಮ ಕರ್ತವ್ಯ ಇರುವುದು ಅವನ ಸೇವೆ ಮಾಡೋದಷ್ಟೇ. ಅವನಿಗೆ ನಾವೆಂದೂ ಈ ರೀತಿ ಮಾಡಲು ಸಾಧ್ಯವಿಲ್ಲ. ವೈದ್ಯರನ್ನು ಕರೆಸೋಣವೇ? ನನ್ನ ಹತ್ತಿರ ಒಂದು ಉಪಾಯವಿದೆ. ನನಗೆ ಹಿಮಾಲಯದ ಬುಡದಲ್ಲಿ ಒಂದು ಅಪರೂಪದ ಗಿಡಮೂಲಿಕೆ ಗೊತ್ತಿದೆ. ಅದನ್ನು ಹಚ್ಚಿದರೆ ಎಲ್ಲಾ ತಲೆನೋವು ಮಾಯವಾಗುತ್ತದೆ. ನಾರಾಯಣ ನಾರಾಯಣ. ಯಾರ ಬಳಿ ಹೋಗಲಿ ನಾನು? ಭಗವಂತನ ಪ್ರೀತಿಯ ಸ್ಥಳವೆಂದರೆ ಅದು ಬೃಂದಾವನ. ಅಲ್ಲಿಯ ಗೋಪಿಕೆಯರು ಅವನನ್ನು ಬಹಳ ಪ್ರೀತಿ ಮಾಡುತ್ತಾರೆ. ಓ ಹೌದು, ನಾನು ಬೃಂದಾವನಕ್ಕೆ ಹೋಗುತ್ತೇನೆ. ನಾರಾಯಣ 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 ನಾರಾಯಣ.
ನೀವು ಯಾರಿಗೋಸ್ಕರ ಇಷ್ಟು ಚೆನ್ನಾಗಿ ಹೂ ಕಟ್ತಾ ಇದ್ದೀರಾ? ನಮ್ಮ ಪ್ರೀತಿಯ ಕೃಷ್ಣನಿಗೆ. ಇನ್ಯಾರಿಗೆ? ದೊಡ್ಡ ಕಳ್ಳ ಅವನು. ಎಷ್ಟು ಕಾಡ್ಸಿದಾನೆ ನಮ್ಮನೆಗೆ ಬಂದು ಬೆಣ್ಣೆ ಕದ್ದದ್ದು ನೆನಪಿದೆಯಾ? ಹಬ್ಬಬ್ಬ, ದೊಡ್ಡ ಕಥೆ ಅದು. ನನಗೆ ಎಷ್ಟು ಸಲ ಹೇಳಿದರೂ ಕೃಷ್ಣನ ಬಗ್ಗೆ ಕೇಳ್ತಾನೆ ಇರ್ಬೇಕನ್ನಿಸುತ್ತದೆ. ಮತ್ತೆ ಹೇಳು. ಒಂದ್ಸಲ ನಮ್ಮ ಮನೆಯಲ್ಲಿ ಸೂರ್ಯ ಪೂಜೆ ಇಟ್ಕೊಂಡಿದ್ವಿ. ಅಂದು ಇಡೀ ವೃಂದಾವನದಲ್ಲಿ ಯಾವ ಪುರೋಹಿತನೂ ಸಿಗಲಿಲ್ಲ. ಮಥುರೆಯಿಂದ ಯಾರೋ ದೊಡ್ಡ ಪುರೋಹಿತರು ಸಿಕ್ಕರು. ಪೂಜೆ ಶುರುವಾಗೋಕ್ಕಿಂತ ಮುಂಚೆನೆ ನೈವೇದ್ಯಕ್ಕೆ ಏನೇನ್ ಮಾಡಿಸಿದ್ರ ಅಂತ ಕೇಳ್ದ. ಹೌದಾ? ಹಾಲು, ಮೊಸರು, ತುಪ್ಪ, ಸಕ್ಕರೆ, ಬಾಳೆಹಣ್ಣು ಎಲ್ಲವನ್ನು ತರಿಸಿ ಕಲಿಸಿ ಒಂದೇ ಕ್ಷಣದಲ್ಲಿ ಇಡೀ ಪಾತ್ರವನ್ನೇ ಎತ್ತಿ ಪಂಚಾಮೃತವನ್ನೇ ಒಬ್ಬನೇ ಗುಳುಂ ಎನಿಸಿದ. ಓಹೋ, ನೈವೇದ್ಯಕ್ಕೆ ಇಟ್ಟಿದ ಎಲ್ಲಾ ತರಹದ ಉಂಡೆ, ಕಡಬು, ಕರ್ಜಿಕಾಯಿ ಎಲ್ಲವನ್ನೂ ತಗೊಂಡು ದಕ್ಷಿಣೆಯೂ ಕೇಳದೆ ಹೊರಟು ಬಿಟ್ಟ. ಆಗ ಗೊತ್ತಾಯಿತು ಅವನು ಮಥುರೆಯ ಪುರೋಹಿತನಲ್ಲ, ನಮ್ಮ ಕೃಷ್ಣ ಎಂದು. ಅದೆಲ್ಲ ಅವನು ಮಾಡಿದ್ದ ಮಾಯೆ. ಅವನು ಬಂದು ನಮ್ಮ ಮನೆ ಬೆಣ್ಣೆ ಕದ್ದರೆ ಅದಕ್ಕಿಂತ ಸಂತೋಷ ನಮಗೆ ಏನಿದೆ ಚಂದ್ರ? ಹೌದು, ಯಶೋದಕ್ಕನ ಹತ್ತಿರ ಹೋಗಿ ಅವನ ಬಗ್ಗೆ ದೂರು ಹೇಳೋದನ್ನು ನಾವು ಎಷ್ಟು ಆನಂದಿಸುತ್ತಿದ್ವಿ. ಅವನ ಚಂದ್ರನಂತ ಮುಖವನ್ನು ನೋಡಬೇಕು ಅನಿಸ್ತಿದೆ. ಅವನ ಕೊಳಲಿನ ನಾದ ಇನ್ನು ಕಿವಿಯಲ್ಲಿ ಗುಂಗುತ್ತಿದೆ. ನಾರಾಯಣ 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 ನಾರಾಯಣ. ನಿಮ್ಮನ್ನು ನೋಡಿ ಬಹಳ ಸಂತೋಷವಾಯಿತು. ದ್ವಾರಕೆಯಿಂದ ಕೃಷ್ಣನ ಬಗ್ಗೆ ಏನಾದರೂ ವಿಷಯ ತಂದಿದ್ದೀರಾ ಮುನಿಗಳೇ? ಹೌದು, ಕೃಷ್ಣನಿಗೆ ದೊಡ್ಡದಾದ ತಲೆನೋವು ಬಂದು ಬಿಟ್ಟಿದೆ. ಏನು, ತಲೆನೋವಾ? ಹೌದು, ಹಾಗೂ ಇದಕ್ಕೆ ಒಂದೇ ಒಂದು ಪರಿಹಾರವಿದೆ. ದಯವಿಟ್ಟು ಬೇಗ ಹೇಳಿ, ನಾವು ಏನ್ ಬೇಕಾದ್ರೂ ಮಾಡುತ್ತೇವೆ. ಅದು ಏನೆಂದ್ರೆ, ದಯವಿಟ್ಟು ಹೇಳಿ ಮುನಿಗಳೇ. ಕೃಷ್ಣನಿಗೆ ಅವನ ಭಕ್ತರ ಪಾದದ ಧೂಳು ಬೇಕೆಂತೆ. ಅದನ್ನು ಅವನ ಹಣೆಗೆ ಹಚ್ಚಿದರೆ ತಕ್ಷಣ ತಲೆನೋವು ಹೋಗುತ್ತದೆಯಂತೆ. ಇಷ್ಟು ಸಣ್ಣ ಪರಿಹಾರದಿಂದ ಅವನ ತಲೆನೋವು ಹೋಗುತ್ತದೆ. ಬನ್ನಿ, ಎಲ್ಲರೂ ನಮ್ಮ ಕಾಲ್ಧೂಳನ್ನು ಕೊಡೋಣ. ಆದರೆ ಗೋಪಿಕೆಯರೇ, ನಿಮಗೆ ಇದರಿಂದ ಆಗುವ ಅಪರಾಧದ ಬಗ್ಗೆ ಭಯ ಇಲ್ಲವಾ? ಈ ಕಾರ್ಯದಿಂದ ನೀವು ಎಷ್ಟೋ ಜನ್ಮಗಳು ನರಕದಲ್ಲಿ ಇರಬಹುದೋ ಏನೋ. ಮುನಿಗಳೇ, ನಮ್ಮಿಂದ ಕೃಷ್ಣನ ತಲೆನೋವು ಒಂದು ಕ್ಷಣ ಕಮ್ಮಿಯಾದರೂ ಸಾಕು. ಅದಕ್ಕಾಗಿ ನಾವು ಜನ್ಮ ಜನ್ಮಗಳು ನರಕದಲ್ಲಿ ಕಳೆಯಲು ಸಿದ್ಧ. ನಾರಾಯಣ ನಾರಾಯಣ. ಹೀಗೆ ಅರ್ಥವಾಯಿತು ಗೋಪಿಕೆಯರ ಪ್ರೀತಿ ಯಾಕೆ ಅತಿ ದೊಡ್ಡದು ಅಂತ. ನಾವೆಲ್ಲರೂ ಭಕ್ತರಾಗಿರಬೇಕೆಂದರೆ ಈ ಗೋಪಿಕೆಯರ ರೀತಿ ನಿಸ್ವಾರ್ಥರಾಗಿರಬೇಕು. ನಾರಾಯಣ 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 ನಾರಾಯಣ. ಓಹೋ, ನನ್ನ ತಲೆ ನೋವುತ್ತಿದೆ. ನಾರಾಯಣ ನಾರಾಯಣ. ಕೃಷ್ಣ, ನೀನು ಕೇಳಿದ್ದನ್ನು ನಾನು ತಂದಿದ್ದೇನೆ. ಈ ಗೋಪಿಯರ ಕಾಲ್ಧೂಳು ಅಂದರೆ ಗೋಪಿ ಚಂದನನಿಂದ ನನಗೆ ಸಮಾಧಾನವಾಯಿತು. ನನ್ನ ನೋವೆಲ್ಲ ಹೋಯಿತು. ನಾರದ ಮುನಿಗಳೇ, ನೀವು ನನ್ನ ಹತ್ರ ಏನೋ ಕೇಳಲು ಬಂದಿದ್ದೀರಿ ಅಲ್ಲವಾ? ನನ್ನ ಪ್ರೀತಿಯ ಪ್ರಭು, ನಿನ್ನ ಅಪಾರವಾದ ದಯೆಯಿಂದ ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿತು. ನಾರಾಯಣ 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 ನಾರಾಯಣ.
ಇವಾಗ ಗೊತ್ತಾಯ್ತಾ ಈ ಗೋಪಿಚಂದನ ನಾಮ ಎಷ್ಟು ಪವಿತ್ರ ಅಂತ. ಕೃಷ್ಣನೇ ಇದನ್ನ ಅವನ ಹಣೆ ಮೇಲೆ ಹಚ್ಕೊಂಡಿದ್ದಾನೆ. ಇದನ್ನು ನಾವು ಹಚ್ಕೊಂಡ್ರೆ ನಮ್ ಬಾಡಿ ಕೃಷ್ಣನ ಟೆಂಪಲ್ ಹಾಗಾಗುತ್ತೆ. ಇದನ್ನು ನಾವು ಬೇರೊಬ್ಬರ ಹಣೆ ಮೇಲೆ ನೋಡಿದ್ರೆ ನಮಗೆ ಕೃಷ್ಣನ ನೆನಪಾಗುತ್ತೆ. ಇದು ಕೃಷ್ಣ ಭಕ್ತ ಅಂದ್ರೆ ವೈಷ್ಣವನ ಸಂಕೇತ. ನಮಗೂ ಹಚ್ಚು ಕಿಶೋರ್ ಪ್ಲೀಸ್.